ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ಸೆಕೆಂಡ್ ಟೇಸ್ಟಿ ಆ್ಯಂಡ್ ಲಾಗ್ಸ್ ಚಾನಲ್ಗೆ ಸ್ವಾಗತ. ಇದು ಮಂತ್ರಾಲಯದ ಕಂಟಿನ್ಯೂ ಲಾಗ್ ಆಗಿರುತ್ತೆ. ಇದು ಯಾರಾದರೂ ಮಂತ್ರಾಲಯದ ಲಾಗ್ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ, ಕ್ಲಿಕ್ ಮಾಡಿ ನೋಡ್ಬೋದು. ಆಗಿರೋ ಪ್ರಾಬ್ಲಮ್ ಆದರೂ ಏನು, ಬಳ್ಳಾರಿಯಲ್ಲಿ ಬರ್ತಾ ವಿಸಿಟ್ ಮಾಡೋ ಪ್ಲೇಸಸ್ ಯಾವ್ಯಾವುದು, ಹಾಗೆ ನನಗೆ ನಮ್ಮ ಅತ್ತೆಗೆ ಯಾಕೆ ಬೇಜಾರಾಗೋಯ್ತು ಇವೆಲ್ಲವನ್ನು ಹೇಳ್ತಾ ಹೋಗ್ತೀನಿ ಬನ್ನಿ. ಮಾರ್ನಿಂಗ್ 5:30 ಆಗಿತ್ತು. ಅಷ್ಟೊತ್ತಿಗೆ ನಾವು ಮಂತ್ರಾಲಯದಿಂದ ಹೊರಡ್ತಾ ಇದ್ದೀವಿ. ನೋಡಿ, ಇನ್ನೂ ಬೆಳಗ್ಗೆ ಆಗಿಲ್ಲ, ಎಲ್ಲಿ ಬೆಳಕು ಕಾಣಿಸಿಲ್ಲ. ಇಷ್ಟು ಕತ್ಲಲ್ಲಿ ನಾವು ಮಂತ್ರಾಲಯದಿಂದ ಹೊರಡ್ತಾ ಇದ್ದೀವಿ. ಟೀ ಕಾಫಿನ ಕುಡಿದ್ಬಿಟ್ಟು ಹಾಗೆ ರಾಯರಿಗೆ ನಮಸ್ಕಾರ ಮಾಡ್ತಾ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಆ್ಯಕ್ಚುಲಿ ನನ್ನ ತಮ್ಮನ ಮದುವೆ ಆದಮೇಲೆ 4 ಗಂಟೆಗೆ ಎದ್ದು ರೆಡಿಯಾಗಿದ್ದು, ಮತ್ತು ಇದೇ ಸೆಕೆಂಡ್ ಟೈಮ್ ಅನಿಸುತ್ತೆ ನನಗೆ ಇಷ್ಟು ಬೆಳಗ್ಗೆ ಎದ್ದು ರೆಡಿಯಾಗಿ ನಾವು ಹೊರಡ್ತಾ ಇದ್ದೀವಿ. ನನ್ನ ತಮ್ಮನ ಮದುವೆಲಿ ನಾನು ಅನ್ಕೊತಾ ಇದ್ದೆ 4 ಗಂಟೆಗೆ ಎದ್ದು ರೆಡಿಯಾಗಿದ್ದೀನಿ, ಈ ಮದುಮಗಳೇ ಇನ್ನೂ ರೆಡಿಯಾಗಿರಲ್ಲ, ಮದುವೆ ಯಾರ್ದಪ್ಪ ಅಂತ ಅನ್ಕೊತಾ ಇದ್ದೆ. ಇನ್ನು ಇಲ್ಲಿ 4 ಗಂಟೆಗೆ ಎದ್ದು ರೆಡಿಯಾಗಿ ಎಲ್ಲರನ್ನೂ ಎಬ್ಬಿಸ್ಬೇಕಾಗಿತ್ತು. ಚೆಕ್ಔಟ್ ಮಾಡೋಕ್ಕೆ 10 ಮಿನಿಟ್ಸು ಇಲ್ಲ ಹಾಫ್ ಆನ್ ಅವರ್ ಲೇಟ್ ಆದ್ರೂ ಏನಾದರೂ ಮಾಡಿ ದುಡ್ಡು ವಸೂಲಿ ಮಾಡೋಂಥ ಪ್ಲ್ಯಾನ್ ಆಗ್ತಿದ್ರು ಲಾಡ್ಜವರು. ಸರ್ ನಾವು ಅದಕ್ಕೆ ಬೇಗನೆ ರೆಡಿಯಾಗಿ 5 o'clock ಚೆಕ್ಔಟ್ ಮಾಡಿಬಿಟ್ಟು, ಹಾಫ್ ಆನ್ ಅವರ್ 1 hour ಲೇಟ್ ಆದ್ರೂ ಫುಲ್ ಪೇಮೆಂಟ್ ಮಾಡಲೇಬೇಕು ಅಂತ ಹೇಳಿದರು ಲಾಡ್ಜವರು. ಹಾಗಾಗಿ ಬೇಗನೆ ಬಿಟ್ಬಿಟ್ವಿ. ನಾನೊಂದು ಶ್ರೇಯಸ್ಸಿಂದ ಪ್ರಾಬ್ಲಮ್ ಆಗೋಯ್ತು ಅಂತಂದಲ್ಲ, ಏನಂತಂದರೆ ನಾವು ದೇವರ ದರ್ಶನಕ್ಕೆ ಹೋಗೋ ಟೈಮಲ್ಲಿ ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇರೋ ಟೈಮಲ್ಲಿ ಒಂದು ಶಾಪಲ್ಲಿ ಟೀ ಕುಡಿತಾ ಇದ್ವಿ. ಆ ಟೈಮಲ್ಲಿ ಶ್ರೇಯಸ್ ಕಾರ್ ಕೀನ ತೊಗೊಂಡಿದ್ದಾನೆ. ಆದರೆ ಇದನ್ನು ನಮ್ಮ ಮನೆಯವ್ರು ಅಬ್ಸರ್ವ್ ಮಾಡಿದರೆ, ನಾನಂತೂ ಅಬ್ಸರ್ವ್ ಮಾಡಿಲ್ಲ, ಯಾಕಂದರೆ ನಾನು ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ಚೆಕ್ ಮಾಡ್ಕೊಳ್ತಿದ್ದಾರೆ, ಕಾರ್ ಕೀ ಕಾಣಿಸ್ತಾ ಇಲ್ಲ. ಹಾಗೆ ದರ್ಶನ ಮುಗಿಸ್ಕೊ ಬಂದಿದ್ದೀವಿ. ಆ ಟೈಮಲ್ಲಿ ನೆನಪಾಗಿದೆ ಯಾವ ರೀತಿ ಹುಡುಕಾಡ್ತಿದ್ದೀವಿ ಅಂದರೆ, ಪ್ರತಿಯೊಂದು ಬ್ಯಾಗ್ ಎಲ್ಲನೂ ಚೆಕ್ ಮಾಡ್ತಾಯಿದ್ದೀವಿ. ಅಷ್ಟು ದೊಡ್ಡ ದೇವಸ್ಥಾನದಲ್ಲಿ ನಾವು ಕಾರ್ ಕೀನ ಹೇಗಂತ ಹುಡ್ಕೋದು. ಶ್ರೇಯಸ್ಸಿಗೆ ಕೇಳ್ತಾ ಇದ್ದೀನಿ, ಎಲ್ಲಿಟ್ಟಿದ್ಯಾ ನೆನಪು ಮಾಡ್ಕೋ, ಏನಾಯಿತು ಅಂತೇಳಿ. ಅವನು ಏನೂ ಹೇಳ್ತಾನೆ ಇಲ್ಲ. ಅವನು ನಮಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಗಿತ್ತು. ಈಗ ನೈಟ್ ಆಗಿಬಿಟ್ಟಿದೆ, ಯಾರು ಮೆಕ್ಯಾನಿಕ್ಕು ಸಿಗಲ್ಲ. ಈಗ ಹೇಗೆ ರಿಟರ್ನ್ ಹೋಗೋದು, ಏನು ಮಾಡೋದು ಏನಂತಾನೆ ಅರ್ಥನೇ ಆಗ್ತಿದ್ದಿಲ್ಲ. ದೇವ್ರನ್ನ ಫುಲ್ ಕೇಳ್ಕೊತಾ ಇದ್ವಿ, ಹಾಗೆ ಹುಡುಕ್ತಾ ಇದ್ದೀವಿ. 1 hour ಆದಮೇಲೆ ಇದ್ದಕ್ಕಿದ್ದಂಗೆ ಶ್ರೇಯಸ್ ಕಾರ್ ಕೀನ ತಂದು ನನ್ನ ಕೈಯಲ್ಲಿ ಕೊಟ್ಟ. ನಾನು ಫುಲ್ಲು ಶಾಕ್ ಆಗೋದೆ. ಅವ್ನಿಗೆ ಹೊಡೆಯೋದು ಬೈಯೋದು ಅಥವಾ ಕಾರ್ ಕೀ ಸಿಕ್ತಂತ ಹ್ಯಾಪಿ ಪಡೋದು ಏನಾಗುತ್ತೆ ನಂಗೆ ಗೊತ್ತಾಗಲಿಲ್ಲ. ಆ ರಾಯರ ಕೃಪೆಯಿಂದ ಮ್ಯಾಜಿಕ್ ಅಂತೂ ನಡೆದೇ ಹೋಯಿತು. ಆ್ಯಕ್ಚುಲಿ ಕೀ ಸಿಕ್ಕೇ ಬಿಡ್ತು ನಮಗೆ. ಕೀ ಎಲ್ಲಿತ್ತು ಅಂದರೆ ಅವನ ಪಾಕೆಟಲ್ಲಿತ್ತು. ಅವ್ನು ಶಾರ್ಟ್ಸ್ ಹಾಕಿದ್ದ, ಆ ಪಾಕೆಟಲ್ಲಿತ್ತು. ನಾವು ಅವನು ಬಿಟ್ಟು ಎಲ್ಲನೂ ಸರ್ಚ್ ಮಾಡಿದ್ದೀವಿ. ಇದೇ ಅಲ್ವಾ ಮಿರಾಕಲ್ ಅಥವಾ ಮ್ಯಾಜಿಕ್ ಅನ್ನೋದು. ದೇವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ನಾವಂತೂ ಫುಲ್ ಖುಷಿಯಾಗೋದ್ವಿ. ಈಗ ಮಾರ್ನಿಂಗ್ 7:30 ಆಗಿದೆ. ನಿಯರ್ಲಿ ಆದೋನಿ ಹತ್ರ ಇದ್ದೀವಿ ನಾವು. ಫುಲ್ಲು ನೈಟ್ ನಿದ್ದೆ ಇಲ್ಲದಕ್ಕೆ ಆಲ್ಮೋಸ್ಟ್ ಟಯರ್ಡ್ ಆಗಿಬಿಟ್ಟಿದ್ವಿ, ತುಂಬಾ ಸುಸ್ತಾಗಿಬಿಟ್ಟಿದ್ವಿ. ನೋಡಿ ಎಲ್ಲರೂ ಯಾವ ರೀತಿ ಮೂಡಲ್ಲಿದ್ದೀವಿ ಅಂತೇಳಿ. ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಕುದುರೆ ಕಾಣಿಸ್ತು. ಸೊ ಶ್ರೇಯಸ್ಸಿಗೆ ನಾನು ಕುದುರೆನ ತೋರಿಸ್ತಾ ಇದ್ದೆ. ಅವ್ನು ಯಾವತ್ತೂ ನೋಡಿರಲಿಲ್ಲ ಕುದುರೆನ, ಹಾಗಾಗಿ ಅವ್ನು ಫುಲ್ ಖುಷಿ ಪಡ್ತಾ ಇದ್ದ. ಆದೋನೆ ಹತ್ರ ಆಗ್ತಿರೋವಾಗೆ ನಮ್ಮ ಅತ್ತೆ ಹೇಳೋಕ್ಕೆ ಶುರು ಮಾಡಿದ್ರು, ಆದಿಲಕ್ಷ್ಮಮ್ಮ ಟೆಂಪಲ್ ಇದೆ, ನೋಡೋಣ ಚೆನ್ನಾಗಿದೆ ಅಂತ ಹೇಳಿದ್ರು. ಅವ್ರು ತುಂಬ ಆಸೆ ಪಟ್ಟರು. ಹಾಗಾಗಿ ಇಷ್ಟು ದೂರ ಹೇಗೋ ಬಂದಿದ್ದೀವಿ, ಸೊ ಅದನ್ನು ಅವ್ರನ್ನ ತೋರಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂಥೇಳಿ ಈಗ ಕೇಳ್ಕೊತ ನಡ್ಕೊತ ಹೋಗ್ತಾ ಇದ್ದೀವಿ ಎಲ್ಲಿದೆ ಅಂಥೇಳಿ. ಮಹಾಯೋಗಿ ಆದಿಲಕ್ಷ್ಮಮ್ಮ ಟೆಂಪಲ್ನ ನಾವು ರೀಚ್ ಆದ್ವಿ. ಇದು ಆದೋನಿಯ ಫೇಮಸ್ ಟೆಂಪಲ್ ಅಂತ. ಇದು ಆದೋನಿಯಲ್ಲೇ ಇರೋದು. ನಮ್ಗೆ ಅಲ್ಲಿ ಕ್ಯಾಮ್ರಾ ಅಲೋ ಮಾಡಲಿಲ್ಲ, ಹಾಗಾಗಿ ನನಗೆ ಇಷ್ಟು ಮಾತ್ರನೇ ಸಾಧ್ಯ ಆಯಿತು. ಇದು ಎಂಟ್ರೆನ್ಸ್ನಲ್ಲಿರೋದು ಈ ಥರ ಇದೆ. ತುಂಬಾ ಚೆನ್ನಾಗಿದೆ ಟೆಂಪಲ್. ಇಲ್ಲಿ ನಮ್ಮ ಅತ್ತೆ ಅವ್ರು ಹೇಳ್ತಾ ಇದ್ರು, ಇಲ್ಲಿ ಮಹಾಯೋಗಿ ಆದಿಲಕ್ಷ್ಮಮ್ಮ ಅವರು ಜೀವ ಸಮಾಧಿ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ಹಾಗೆ ಅಂಡರ್ಗ್ರೌಂಡಲ್ಲಿ ಅವರ ಸಮಾಧಿ ಇದೆ, ಅಲ್ಲಿನೂ ನಾವು ಕೈ ಮುಗಿದ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಹಾಗೆ ಮುಂಭಾಗದಲ್ಲಿ ನಮ್ಗೆ ಈ ರೀತಿ ರಥ ಕಾಣಿಸ್ತಾ ಇತ್ತು. ನೋಡಿ ಈ ರೀತಿಯಾಗಿ ಕಾಣಿಸ್ತಿದೆ, ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಈ ರಥ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇಲ್ಲಿಂದ ನಾವು ಬಿಡೋಷ್ಟಿಗೆ ಸುಮಾರು 8:30 ಆಗಿತ್ತು. ನಾವು ಮತ್ತೆ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಶ್ರೇಯಸ್ ಅಂತ ನೋಡಿ ಸ್ವಲ್ಪನೂ ಮಲಗ್ತಾ ಇಲ್ಲ, ನನ್ನ ಮೇಲೆ ಕುತ್ಕೊಂಡಿದ್ದೇನೆ. ಹಿಂದೆ ಹೋಗು, ಅಜ್ಜಿ ಹತ್ರ ಕುತ್ಕೊ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನಾನು ಶೂಟ್ ಮಾಡಬೇಕು, ಸ್ವಲ್ಪ ಬಿಡೋದ್ರೂ ನಾನು ಬಿಡೋಕ್ಕೆ ರೆಡಿ ಇರಲಿಲ್ಲ, ಯಾಕೋ ತುಂಬ ಹಠ ಮಾಡ್ತಾ ಇದ್ದ. ಹಾಗೆ ಅದಕ್ಕೆ ಬಬಲ್ಸ್ ಕೊಟ್ಟಿದ್ದೆ ಸ್ವಲ್ಪ ಕೂಲ್ ಆಗಲಿ ಅಂತೇಳಿ. ಅವನು ಮಾತ್ರ ಬಬಲ್ಸ್ನ ಸರಿಯಾಗಿ ಊದ್ತಾನೆ ಇರಲಿಲ್ಲ. ಲಿಕ್ವಿಡ್ ಆಲ್ರೆಡಿ ಆಫ್ ಖಾಲಿ ಆಗಿತ್ತು, ಸರಿಗೆ ಬಬಲ್ಸ್ ಬರ್ತಾ ಇರಲಿಲ್ಲ. ಹಾಗಾಗಿ ಅವ್ನು ಸಿಕ್ಕಿರೋ ಚಾನ್ಸಸ್ ನಾನು ತೊಗೊಂಡು ಹಾಗೆ ಸ್ವಲ್ಪ ಬಬಲ್ಸ್ ಸುತ್ತಾ ಹಾಗೆ ಸ್ವಲ್ಪ ಎಂಜಾಯ್ ಮಾಡ್ತಿದ್ದೆ. ಅವನ ಆಟ ಸಾಮಾನುಗಳು ಅಂದರೆ ನಂಗೆ ತುಂಬ ಇಷ್ಟ. ಬಬಲ್ಸ್ ಸುತ್ತೀನಿ, ಹೆಲಿಕಾಪ್ಟರ್ ಆಡ್ತೀನಿ, ಇನ್ನೇನಾದರೂ ಸಣ್ಣ ಥಿಂಗ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ ನನಗೆ.
ಕೊನೆಗೂ 2 ಬಬಲ್ಸ್ ಅಂತೂ ಊದ್ಲಿಕ್ಕೆ ಬಂತು ಅವನಿಗೆ. ಆವಾಗ ಅವ್ನು ಸಮಾಧಾನ ಆದ. ಹಾಗೆ ನಾನು ಗ್ಲಾಸ್ ಏರಿಸ್ಕೊಂಡೆ, ಯಾಕಂದರೆ ಸೇಫ್ ಇರಲಿ ಮಕ್ಕಳಿಗೆ ಅನ್ನೋಕ್ಕೋಸ್ಕರನೇ. ನಿನ್ನೆ ನೈಟ್ ತುಂಬ ಲೇಟ್ ಆಗಿರೋದ್ರಿಂದ ಮತ್ತು ಟೆನ್ಷನ್ ಆಗಿರೋದ್ರಿಂದ ನಾವು ನಿನ್ನೆ ಏನು ಶಾಪಿಂಗ್ ಮಾಡೋಕ್ಕಾಗಿರಲಿಲ್ಲ. ಮಾರ್ನಿಂಗ್ ಮಾಡೋಣ ಅಂದ್ಕೊಂಡ್ವಿ. ಮಾರ್ನಿಂಗ್ ನೋಡಿದ್ರೆ 4 ಗಂಟೆಗೆ ಎದ್ದು 5 ಗಂಟೆಗೆ ಬರೋಷ್ಟಿಗೆ ಒಂದು ಶಾಪ್ನ ಇನ್ನೂ ತೆಗ್ದಿರಲಿಲ್ಲ. ಸೊ ಹಾಗಾಗಿ ಮಂತ್ರಾದಲ್ಲಿ ನಾವು ಏನು ತೊಗೊಳ್ಳೋಕ್ಕೆ ಆಗಿರಲಿಲ್ಲ. ಹಾಗಾಗಿ ನನಗೂ ನಮ್ಮ ಅತ್ತೆಗೂ ತುಂಬಾ ಬೇಜಾರಾಗಿತ್ತು. ಇಷ್ಟು ದೂರ ಮಂತ್ರಾಲಯಕ್ಕೆ ಹೋಗಿದ್ವಿ, ಏನು ತೊಗೋದೇ ಬಂದಿದ್ವಿ. ನಾವು ನೋಡಿದ್ರೆ ಒಂದಿಷ್ಟು ಲಿಸ್ಟ್ ಇಟ್ಕೊಂಡು ಹೋಗ್ಬಿಟ್ಟಿದ್ವಿ, ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತೇಳಿ. ಬಟ್ ಏನೂ ತೊಗೊಳ್ದೆ ರಿಟರ್ನ್ ಆಗ್ತಾಯಿದ್ದೀವಿ. ನನ್ನ ಹಸ್ಬೆಂಡಿಗೆ ಅದು ದುಡ್ಡು ಉಳಿತತ್ತು, ತುಂಬಾ ಖುಷಿಪಟ್ಟರು. ಇದೆಲ್ಲ ಮಾತಾಡ್ತಾರೆ ನಾವು ಬಳ್ಳಾರಿಗೆ ಎಂಟ್ರಿ ಆದ್ವಿ. ನಾವು ಹಾಗೆ ಬಳ್ಳಾರಿಯಲ್ಲಿ ಟಿಫನ್ ಮುಗಿಸ್ಕೊಂಡು ಫಸ್ಟ್ ಎಂಟ್ರಿ ಕೊಟ್ಟಿದ್ದೆ ನಮ್ಮ ಬಳ್ಳಾರಿಯ ಫೇಮಸ್ ದುರ್ಗಮ್ಮ ಟೆಂಪಲ್ಗೆ ನಾವು ಎಂಟ್ರಿ ಕೊಟ್ಟಿದ್ದು. ಸುಮಾರು 10 ವರ್ಷನಾಗಿತ್ತು ನಾನು ಈ ಬಳ್ಳಾರಿ ದುರ್ಗಮ್ಮ ಗುಡಿಗೆ ಬರ್ದೇನೆ. 10 ವರ್ಷ ಆದಮೇಲೆ ಬರ್ತಾಯಿದ್ದೀನಿ. ತುಂಬ ಖುಷಿ ಇದೆ. ಹಾಗೆ ಬಳ್ಳಾರಿಯಲ್ಲಿ ತುಂಬ ಒಳ್ಳೊಳ್ಳೆ ಮೆಮೊರೀಸ್ ನನಗಿದೆ. ಯಾಕಂದರೆ BEd ನಾನು ಇಲ್ಲೇ ಕಂಪ್ಲೀಟ್ ಮಾಡಿದ್ದು, ಇಲ್ಲೇ ಸೀಟ್ ಸಿಕ್ಕಿರೋದ್ರಿಂದ ನಾವು ಇಲ್ಲೇ ಕಂಪ್ಲೀಟ್ ಮಾಡಿದ್ದೆ. ಸೊ ಹಂಗಾಗಿ ತುಂಬ ಒಳ್ಳೊಳ್ಳೆ ಮೆಮೊರೀಸ್ ನನಗಿಲ್ಲಿದೆ. ಒಂದು ಲೆಕ್ಕದಲ್ಲಿ ನನ್ನ ಮತ್ತು ನನ್ನ ಹಸ್ಬೆಂಡ್ನ ಒಂದು ಮಾಡಿದ್ದೆ ಈ ಬಳ್ಳಾರಿ ಅಂತ ಹೇಳ್ಬೋದು ನಾನು. ಕೆಲವೊಂದು ನೆನಪುಗಳು ಆಗ್ತಾಯಿತ್ತು, ಅದೆಲ್ಲ ನೆನಪು ಮಾಡ್ಕೋತೇನೆ ನಾವು ಬಳ್ಳಾರಿ ದುರ್ಗಮ್ಮ ಟೆಂಪಲಲ್ಲಿ ಎಂಟ್ರಿ ಆಗ್ತಾಯಿದ್ವಿ. ನೋಡಿ, ಇದು ಎಂಟ್ರೆನ್ಸು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಚೇಂಜ್ ಆಗಿದೆ ಅವಾಗೂ ಇವಾಗೂ. ಇದು ಗೋಪುರದ ಪಕ್ಕದಲ್ಲಿ ಒಂದು ಚಿಕ್ಕ ಕಲ್ಯಾಣಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. 10 ವರ್ಷದ ಕೆಳಗನೆ ಇದು ಮಾಡ್ತಾಯಿದ್ರು. ಆ ಟೈಮಲ್ಲಿ ನಾನು ಬಂದಿದ್ದೆ, ಬಟ್ ತುಂಬ ಕಂಪ್ಲೀಟ್ ಆದಮೇಲೆ ನೋಡಿರಲಿಲ್ಲ. ಈಗಂತೂ ತುಂಬ ಚೆನ್ನಾಗಿದೆ. ಬಳ್ಳಾರಿಗೆ ಹೋದರೆ ನೀವು ಖಂಡಿತ ಮಿಸ್ ಮಾಡಬೇಡಿ ದುರ್ಗಮ್ಮ ಗುಡಿನ. ತುಂಬಾ ಫೇಮಸ್ ಟೆಂಪಲ್ ಇದು ಬಳ್ಳಾರಿಯಲ್ಲಿ. ಆ ತಾಯಿ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. BEd ಮಾಡೋ ಸಮಯದಲ್ಲಿ ಅವಾಗವಾಗ ನಾನು ದುರ್ಗಮ್ಮ ಗುಡಿಗೆ ವಿಸಿಟ್ ಮಾಡ್ತಾಯಿದ್ದೆ. ಹಾಗೆ ಇಲ್ಲೇ ಸ್ಟಾಪ್ ಇತ್ತು, ಇಲ್ಲೇ ಬಸ್ ಇಳಿದ್ಬಿಟ್ಟು ಇಲ್ಲಿಂದ ನನಗೆ ಟ್ರೈನಿಂಗ್ ಹಾಕಿದ್ರು. ಆ ಟ್ರೈನಿಂಗ್ ಸೆಂಟರ್ವರೆಗೂ ನಡ್ಕೊಂಡು ಹೋಗ್ತಿದ್ದೆ. ತುಂಬ ನೆನಪುಗಳನ್ನು ಕಾಡೋಕ್ಕೆ ಶುರುವಾಯಿತು. ನಿಜವೂ ಅವಾಗೂ ಇವಾಗೂ ಲೈಫ್ ಎಷ್ಟು ಚೇಂಜ್ ಆಗಿಬಿಟ್ಟಿದ್ದಲ್ಲ ಅಂತ ಅನಿಸ್ತು ನನಗೆ. ಹಾಗೆ ನೋಡ್ತಾ ಇರ್ಬೇಕಾದ್ರೆ ಈ ಬೋರ್ಡ್ ನಂಗೆ ತುಂಬ ವಿಶೇಷವಾಗಿ ಕಾಣಿಸ್ತು. ಬಳ್ಳಾರಿಗೆ ಎಂಟ್ರಿ ಆಗ್ತಿರೋ ಹಾಗೆ ಫಸ್ಟ್ ನಮಗೆ ಗಮನ ಸೆಳೆಯೋದೆ ಈ ತಾಯಿಯ ಮೂರ್ತಿ. ನೋಡಿ ಎಷ್ಟು ಎತ್ತರವಾಗಿದೆ ಮತ್ತು ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಈ ಮೂರ್ತಿ ನಮಗೆ. ಇದು ಗುಡಿಯ ಮುಂಭಾಗದಲ್ಲಿದೆ. ಈಗ ನಾವು ಬಳ್ಳಾರಿಯಿಂದ 7-8 ಕಿಲೋಮೀಟರ್ ದೂರದಲ್ಲಿರುವ ಅಮೃತೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಕಾರ್ ಇಳಿದ ತಕ್ಷಣ ಫಸ್ಟ್ ನನ್ನ ಬಾಯಿಗೆ ಬಂದಿರೋದೆ ಜೈ ಹನುಮಾನ್ ಅಂತೇಳಿ. ನನಗೆ ಫಸ್ಟು ಅಟ್ರ್ಯಾಕ್ಟಾಗಿ ಕಾಣಿಸ್ತಿರೋದೆ ಈ ಹನುಮಾನ ವಿಗ್ರಹ. ನೋಡಿ ಎಷ್ಟು ಎತ್ತರವಾಗಿ ಎಷ್ಟು ದೊಡ್ಡದಾಗಿದೆ ಅಂದರೆ ನೋಡ್ಲಿಕ್ಕೆ ನಿಜವೂ 2 ಕಣ್ಣು ಸಾಲ್ತಿಲ್ಲ, ಹೇಳಲಿಕ್ಕೆ ಪದಗಳಂತೂ ಬರ್ತಾ ಇಲ್ಲ ನನಗೆ. ಎಷ್ಟು ಚೆನ್ನಾಗಿದೆ ಈ ಟೆಂಪಲ್ ಅಂತಂದರೆ. ಒಳಗಡೆ ಎಂಟ್ರಿ ಆಗ್ತಿದ್ದೀವಿ ನಾವೀಗ. ಒಳಗಡೆಗೆ ಎಂಟ್ರಿ ಆಗ್ತಾನೆ ಎಷ್ಟು ಸುಂದರವಾಗಿದೆ ನೋಡಿ. ಇದು ನಿಜವೂ ನೋಡ್ತಾ ಇದ್ರೆ ಹೇಳ್ತಿದ್ರೆ ಎಷ್ಟು ಹೇಳಿದ್ರು ಕಡಿಮೆ ಅಂತಾನೆ ಅಂತ ಅನಿಸುತ್ತೆ ನನಗೆ. ಅಷ್ಟು ಚೆನ್ನಾಗಿದೆ ಈ ಟೆಂಪಲು. ಒಳಗಡೆ ನೋಡಿ ಒಂದು ಸುಂದರವಾದ ವ್ಯೂ ಕಾಣಿಸುತ್ತೆ. ಹಾಗೆ ನಿಜವೂ ಇದು ಏನೋ ಒಂಥರ ಸ್ಪೆಷಲ್ ಆಗಿದೆ ಅನಿಸುತ್ತೆ ಈ ದೇವಸ್ಥಾನ ನಮಗೆ. ಅದರಲ್ಲಿ ನಮ್ಮ ಹನುಮಾನ್ ನೋಡಿದ ತಕ್ಷಣ ಅಂತೂ ಎಷ್ಟು ಡಲ್ ಆಗಿರೋ ನಾವು ಎಷ್ಟು ಆ್ಯಕ್ಟಿವ್ ಆಗಿಬಿಟ್ವಿ, ಎಷ್ಟು ಸ್ಟ್ರೆಂತ್ ಎಷ್ಟು ಎನರ್ಜಿ ಎಲ್ಲಿಂದ ಅಂತ ಗೊತ್ತಾಗಲಿಲ್ಲ. ಇದೆಲ್ಲ ನಮ್ಮ ಹನುಮಾನ್ಗಿರೋ ಶಕ್ತಿ ಅಂತ ಅನಿಸುತ್ತೆ ನನಗೆ. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಹೋಗುತ್ತೆ ಹನುಮಾನ ವಿಗ್ರಹ. ಮತ್ತು ಹಿಂದ್ಗಡೆ ನೋಡಿ ಈ ರೀತಿಯಾಗಿ ಟೆಂಪಲ್ಲು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಮಗ ಅಂತೂ ಹನುಮಾನ್ ವಿಗ್ರಹ ನೋಡಿದ ತಕ್ಷಣ ಸಾಕು ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್ ಅಂತೇಳಿ ಜೋರು ಕಿರ್ಚಕ್ಕೆ ಶುರು ಮಾಡಿಬಿಟ್ಟ. ತುಂಬಾ ಖುಷಿಯಾಗೋಯ್ತು ಅವನಿಗೆ. ನೋಡಿ ಫುಲ್ಲು ಎಂಜಾಯ್ ಮಾಡ್ತಿದ್ದಾನೆ ಅವನು. ಎಷ್ಟು ಖುಷಿಯಾಗಿದ್ದಾರೆ ನೋಡಿ. ಇಲ್ಲಿಂದ ಹೋಗೋದೇ ಬೇಡ ಮತ್ತೆ ಅಂತ ಹೇಳ್ತಿದ್ದಾನೆ. ಆ್ಯಕ್ಚುಲಿ ಈ ಟೆಂಪಲ್ಗೆ ನಮ್ಮ ಮನೆಯವ್ರು ಫೋರ್ಸ್ ಮಾಡಿ ಕರ್ಕೊಬಂದರು. ತುಂಬ ಚೆನ್ನಾಗಿದೆ, ನೋಡಲೇಬೇಕಂತ ಹೇಳಿ ಕರ್ಕೊಬಂದರು. ಹಾಗಾಗಿ ನಾನು ಬಂದೆ. ನೋಡಿದ ಮೇಲೆ ಅನಿಸ್ತದೆ ಇದು ನೋಡದೆ ಹೋಗಿರೋ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ನಾನು ಅಂಥೇಳಿ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಇದ್ರ ಪ್ರತಿಷ್ಠಾಪನೆಗೆ ಅಂದರೆ ಅಮೃತೇಶ್ವರ ಟೆಂಪಲ್ನ ಓಪನಿಂಗ್ಗೆ ಯಶ್ ಮತ್ತು ರಾಜಮೌಳಿ ಅವರು ಬಂದಿದ್ದರು. ಸೊ ತುಂಬ ಚೆನ್ನಾಗಿದೆ, ನೀವು ಬರಲೇಬೇಕು ಅಂತ ಫೋರ್ಸ್ ಮಾಡಿ ಕರ್ಕೊಬಂದರು. ನಿಜವೂ ತುಂಬ ಚೆನ್ನಾಗಿದೆ. ಆದರೆ ನಾವು ಬಂದಿರೋ ಟೈಮ್ ಸರಿಯಿಲ್ಲ ಅನ್ಕೋತೀನಿ, ಬ್ಯಾಡ್ ಲಕ್ ಅನ್ಕೊತೀನಿ. ಏನಾಯಿತು ಅಂದರೆ ನಾವು ಇದು ರೀಚ್ ಆಗೋಷ್ಟಿಗೆ ಸುಮಾರು 1 ಗಂಟೆ ಆಗ್ತಾಯಿತ್ತು. ಟೆಂಪಲ್ ಕ್ಲೋಸ್ ಆಗಿಬಿಟ್ಟಿತ್ತು. ನಿಜವೂ ಅದೇ ಒಂದು ನಮ್ಗೆ ತುಂಬ ಡಿಸಪಾಯಿಂಟು. ಹೊರಗಡೆ ಇಷ್ಟು ಚೆನ್ನಾಗಿದೆ, ಇನ್ನು ಒಳಗಡೆ ಇನ್ನೆಷ್ಟು ಚೆನ್ನಾಗಿದೆ ಅನ್ನೋ ನೋಡಬೇಕನ್ನೋ ಕಾತ್ರದಲ್ಲಿ ನಾನಿದ್ದೆ. 12:30 5 ಗಂಟೆವರೆಗೂ ಕ್ಲೋಸ್ ಇರುತ್ತೆ ಅಂತ ಹೇಳಿದ್ರು. ಸೊ ನಾವು ಬಂದಿರೋ ಟೈಮ್ 1 ಗಂಟೆ ಆಗಿತ್ತು, ಹಾಗಾಗಿ ಕ್ಲೋಸ್ ಆಗಿತ್ತು. ತುಂಬಾ ಬೇಜಾರಾಗೋಯ್ತು ನಮಗೆ.
ಹಾಗೆ ಅಮೃತೇಶ್ವರ ಟೆಂಪಲ್ ಪಕ್ಕದಲ್ಲೇ ಬಾಲಾಜಿ ಟೆಂಪಲ್ ಇದೆ. ನಾನೀಗ 10 ವರ್ಷದ ಕೆಳಗೆ ಇದಕ್ಕೊಂದ್ಸಲ ನಾನು ಬಂದಿದ್ದೆ ವೈಕುಂಠ ಏಕಾದಶಿ ದಿನ. ಇದನ್ನು ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ಬಂದರೆ ಸಾಕು ಎರಡನ್ನೂ ನೋಡ್ಕೊಂಡು ಹೋಗ್ಬೋದು. ಸದ್ಯದಲ್ಲೇ ನಾನು ಮತ್ತೆ ಅಮೃತೇಶ್ವರ ಟೆಂಪಲ್ಗೆ ವಿಸಿಟ್ ಮಾಡ್ತೀನಿ. ಅಲ್ಲಿ ಪೂರ್ತಿ ವಿಡಿಯೋ ನಿಮಗೆ ತೋರಿಸ್ತೀನಿ. ಇದನ್ನೆಲ್ಲ ನೋಡ್ತಾ ಆಲ್ಮೋಸ್ಟ್ 3-3:30 ಆಗಿತ್ತು. ಮಧ್ಯದಲ್ಲಿ ಒಂದು ಕಡೆ ಊಟ ಮಾಡಿದ್ವಿ. ಊಟ ಮುಗಿಸ್ಕೊಂಡು ನಮ್ಮೂರ ಕಡೆಗೆ ನಾವು ಪ್ರಯಾಣನ ಬೆಳೆಸಿದ್ವಿ. ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋದ ಕೊನೆಯಲ್ಲಿ ನನ್ನ ಚಾನಲ್ ನೇಮ್ ಬರುತ್ತೆ, ಸಖತ್ ಟೇಸ್ಟಿ ಆ್ಯಂಡ್ ವ್ಲಾಗ್ಸ್ ಚಾನಲ್ ಅಂತೇಳಿ. ಅದನ್ನು ಒಂದ್ಸಲ ಪ್ರೆಸ್ ಮಾಡಿದ್ರಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.